ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ನಾವಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ಪರ್ಸೆಂಟೇಜಸ್. ಅದ್ರ ಜೊತೆಗೆ ಆವ್ರೇಜ್ ಟಾಪಿಕ್ಕು ಎಷ್ಟು ಇಂಪಾರ್ಟೆಂಟು ಆ್ಯಪ್ಟಿಟ್ಯೂಡಲ್ಲಿ, ಅದೇ ರೀತಿ ಪರ್ಸೆಂಟೇಜ್ ಸಹ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಆ್ಯಾವ್ರೇಜ್ನ ನಾವು ಮೇಯ್ನ್ ಕ್ವಶನ್ನಾಗೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಬೇರೆ ಕ್ವಶನಲ್ಲಿ ಅದನ್ನು ಸಹ ನಾವು ಕಂಡುಹಿಡಬೇಕಾಗಿರೋ ಸಿಚುವೇಶನ್ಸ್ ಬರುತ್ತೆ. ಕರೆಕ್ಟಾ? ಅದೇ ರೀತಿ ಪರ್ಸೆಂಟೇಜ್ ಸಹ, ಆದರೆ ಪರ್ಸೆಂಟೇಜ್ ಆ್ಯಾವ್ರೇಜ್ಗಿಂತ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ. ಅದು ಹೋಗ್ತಾ ಹೋಗ್ತಾ ಕ್ವಶನ್ಸಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಈಗ ಪರ್ಸೆಂಟೇಜಸ್ನ ಮೈಂಡಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಈಗ ಒಂದು ಎಕ್ಸಾಂಪಲ್ ತೊಗೊತೀನಿ. 1800 ರುಪೀಸ್ ಅಂತ ಅಂದ್ಕೊಳ್ಳೋಣ. ಓಕೆನಾ? 1800 ರುಪೀಸ್. ಇದರಲ್ಲಿ ನಾನು 50% ಕಂಡುಹಿಡಬೇಕು. ಕರೆಕ್ಟಾ? ಸೊ 50%ಗೆ ಫಾರ್ಮುಲಾ ಮೆಥಡಲ್ಲಿ ಹೋದರೆ ಎಷ್ಟು? 50% ಡಿವೈಡೆಡ್ ಬೈ 100. ಈ ಡಿವೈಡೆಡ್ ಬೈ 100 ಯಾಕೆ ಹಾಕೋತೀನಿ ಅಂದರೆ 50% ಅಂತ ಒಂದಿರುತ್ತಲ್ವ, ಆ ಪರ್ಸೆಂಟ್ನ ಹೋಗಿಸೋದಕ್ಕೆ ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬೇಕು. ಸೊ ಈಗ 50/100 ಇಂಟು ಎಷ್ಟು ರೂಪಾಯಿ? 1800 ರುಪೀಸ್. ಸೊ 2 0ಗೆ 2 0 ಹೋಯಿತು. ಸೊ 18 5 90. ಈ 0ನ ಹಾಗೆ ಹಾಕೋತೀನಿ. ಸೊ 1800 ರುಪೀಸಲ್ಲಿ 50% ಎಷ್ಟು? 900 ರುಪೀಸ್. ಇದು ಕ್ಯಾಲ್ಕುಲೇಷನ್ ಮೆಥಡ್. ಇದನ್ನೇ ನಾವು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಿ ನೋಡಿದ ತಕ್ಷಣ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಕೊಡ್ಬೇಕಾದ್ರೆ ನಿಮಗೆ ಸ್ಲೋ ಆಗ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಅದು ನಿಮಗೆ ಅಭ್ಯಾಸ ಆಗಿಬಿಡುತ್ತೆ. ಓಕೆ, ಈಗ 100% ಇಸ್ ಈಕ್ವಲ್ ಟು 1800. ಕರೆಕ್ಟಾ? ಯಾಕೆ ಅಂದರೆ ನಮ್ಮ ಹತ್ರ ಯಾವಾಗಲೂ ಎಷ್ಟಿರುತ್ತೋ ಅದನ್ನು ಯಾವತ್ತೂ ನಾವು 100% ಅಂತ ತಗೋಬೇಕು. ಓಕೆ, ಸೊ ನಮ್ಮ ಹತ್ರ 1800 ಇದೆ, ಅದು 100%. ಈಗ ನಾವು ಎಷ್ಟು ಕಂಡುಹಿಡಬೇಕು? 50%. ಕರೆಕ್ಟಾ? ಸೊ ಎಲ್ಲ ಅದಕ್ಕೆ ಮುಂಚೆ ನಾನು ಕೆಲವು ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಅದನ್ನು ಹಾಕೋಬಿಡಿ. ಯಾವುದೇ ನಂಬರ್ ಕೊಟ್ಟರು ಅದನ್ನು ಹಾಕಿ, ಆಮೇಲೆ ಕ್ಯಾಲ್ಕುಲೇಷನ್ಸ್ ಎಲ್ಲ ಸಖತ್ ಈಸಿ ಇರುತ್ತೆ. ಸೊ 100% 1800, 50% ಅದರಲ್ಲಿ ಹಾಫ್ ಎಷ್ಟು? 100ಅಲ್ಲಿ ಹಾಫು 50% ಅಲ್ವಾ? ಸೊ 1800ಅಲ್ಲಿ ಹಾಫ್ ಎಷ್ಟು? 900. ಕರೆಕ್ಟಾ? ನೆಕ್ಸ್ಟು 10%. ಇದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ನೋಟ್ ಮಾಡ್ಕೊಂಬಿಡಿ, ಆಗ ಯಾವುದೇ ಕ್ಯಾಲ್ಕುಲೇಷನ್ ಕೊಟ್ಟರು ಆರಾಮ್ಸೆ ಮಾಡ್ಬೋದು. ಸೊ 100% ಇದೆ, ಅದು 1800. 10% ಆದರೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ 100ಗೂ ಮತ್ತು 10ಗೂ ಕಂಪೇರ್ ಮಾಡಿ. ಇದಕ್ಕೆ ಏನು ಡಿಫ್ರೆನ್ಸ್ ಕಾಣಿಸಿದೆ? ಇದಕ್ಕೆ 1 0 ಕಡಿಮೆ ಇದೆ. ಕರೆಕ್ಟಾ? ಅದೇ ಥರ ಇದಕ್ಕೆ 1 0 ಕಡಿಮೆ ಮಾಡಿ 180. ಇಷ್ಟೇ. ಸೊ 100% 1800 ರುಪೀಸ್ ಆದರೆ 10% 180 ರುಪೀಸ್ ಅಷ್ಟೇ. ಇಲ್ಲಿಗೆ ಬಿಡಬೇಡಿ, 1%ಗೂ ಕಂಡುಹಿಡಿಕೊಳ್ಳಿ. ಓಕೆ, ಸೊ ಈಗ 10%ಗೂ 1%ಗೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಇದಕ್ಕಿಂತ ಇಲ್ಲಿ 1 0 ಕಡಿಮೆ ಇದೆ. ಕರೆಕ್ಟಾ? ಅದೇ ಥರ ಇಲ್ಲೂ 1 0 ಕಡಿಮೆ ಮಾಡಿಬಿಡಿ, 18. ಇಷ್ಟೇ. ಗೊತ್ತಾಯ್ತಾ? ಸೊ ಈ ಥರ ಫಸ್ಟು ಯಾವುದೇ ಕ್ವಶನ್ ಕೊಟ್ಟರು ಈ ಥರ ಬರ್ಕೊಂಬಿಡಿ. 100%, 50%, 10%, 1% ಆರಾಮ್ಸೆ ಮಾಡ್ಬೋದು. 50% ಜಾಸ್ತಿ ಕಡೆ ಯೂಸ್ ಆಗಲ್ಲ, ಬಟ್ ನಿಮಗೆ ಯೂಸ್ ಆಗೋದು ಈ 3. ಓಕೆ, ಇದು 3. ಈಗ ನಮಗೆ ಬೇಕಾಗಿರೋದು ಎಷ್ಟು? 50%. ಅದು ಕಂಡುಹಿಡಿದ್ಬಿಟ್ವಿ. ಕರೆಕ್ಟಾ? ಏನಾದರೂ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಲ್ಲಿ ನಾವು? ಇಲ್ಲ. ಕರೆಕ್ಟಾ? ಸೊ ನಾವು ಕಂಪೇರ್ ಮಾಡಿದ್ವಿ, ಆನ್ಸರ್ನ ಕಂಡುಹಿಡಿದ್ವಿ. ಕರೆಕ್ಟಾ? ಈಗ 1800ಅಲ್ಲಿ 50% ಏನೋ ಕಂಡುಹಿಡಿದ್ಬಿಟ್ವಿ, ದೊಡ್ಡ ನಂಬರು ಆಫ್ ಮಾಡ್ಕೊಂಬಿಡ್ಬೋದು ಅಂತ ಅನಿಸುತ್ತೆ. ಈಗ ಬೇರೆ ನಂಬರ್ ನೋಡೋಣ. 30% ಎಷ್ಟು? ಓಕೆ, 30 ಡಿವೈಡೆಡ್ ಬೈ 100 ಇಂಟು 1800. ಕರೆಕ್ಟಾ? 2 0ಗೆ 2 0. 8 3s 54. ಈ 0ಗೆ ಈ 0 ಹಾಗೆ ಬರ್ಕೋತೀನಿ. 30% ಆಫ್ 1800 ರುಪೀಸ್ ಈಸ್ 540 ರುಪೀಸ್. ಟೇಬಲ್ಸ್ ಬರಬೇಕಿಲ್ಲಿ. ಓಕೆ, ಟೇಬಲ್ಸ್ ಅಟ್ಲೀಸ್ಟ್ ನೀವು 20ವರೆಗಾದರೂ ಕಲ್ತ್ಕೋಬೇಕು. ಆಪ್ಟಿಟ್ಯೂಡ್ ಎಕ್ಸಾಮ್ನ ಆನ್ ಟೈಮ್ಗೆ ಕ್ಲಿಯರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತಿದ್ದು ಟೇಬಲ್ಸ್. ಓಕೆ, ಟೇಬಲ್ಸ್ ಗೊತ್ತಿದ್ರೆ ಆರಾಮ್ಸೆ ನೀವು ಟೈಮಲ್ಲೇ ಸಾಲ್ವ್ ಮಾಡ್ಬೋದು ಎಲ್ಲ ಕ್ವಶನ್ಸ್ನು. ಓಕೆ, ಸೊ 30% ಆಫ್ 1800 ಎಷ್ಟು? 540 ರುಪೀಸ್. ಇದೇ ಥರ ಇಲ್ಲೂ ಮಾಡೋಣ. ನಾವು ಇದನ್ನು ಮೊದಲೇ ನೋಟ್ ಮಾಡ್ಕೊಂಬಿಡ್ಬೇಕು, ಎಲ್ಲದಕ್ಕೂ ಮಾಡಿಕೊಂಡು 10%. ಓಕೆ, 180 ರುಪೀಸ್. 180 ಇಂಟು 3 54. ಸೊ 30% ಇಸ್ ಈಕ್ವಲ್ ಟು 540 ರುಪೀಸ್. ಹೇಗೆ ಬಂತು ಮತ್ತೆ ಹೇಳ್ತೀನಿ. 10%ಗೆ 180 ರುಪೀಸ್. ಓಕೆ, 30% ಬೇಕು ಅಂದರೆ 180 ಇಂಟು 3. ಕರೆಕ್ಟಾ? ಈಗ ನಾವು 1 ಚಾಕ್ ಪೀಸ್ಗೆ 4 ರುಪೀಸ್ ಆದರೆ 5 ಚಾಕ್ ಪೀಸ್ ಎಷ್ಟು ಅಂತ ಕೇಳಿದಾಗ 5 ಇಂಟು 4 ಮಾಡ್ತೀವಲ್ಲ, ಅದೇ ಮೆಥಡೇ ಇಲ್ಲೂ.
10%ಗೆ 180 ರೂಪೀಸ್ ಆದರೆ 30%ಗೆ 180 ಇಂಟು 3 ಕರೆಕ್ಟಾ. ಮಾಡಿದಾಗ ನಮಗೆ 18 3 54, ಈ ಝೀರೋಗೆ ಈ ಝೀರೋ ಹಾಗೆ ಹಾಕೋತೀವಿ. ಇಲ್ಲೇನಾದರೂ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗಿತ್ತಾ? ಇಲ್ಲ. ಕರೆಕ್ಟಾ. ನೋಡ್ತೀವಿ, ಆನ್ಸರ್ನ ಕಂಡುಹಿಡ್ತೀವಿ, ಇಷ್ಟೇ. ಇಲ್ಲೇನೋ ಝೀರೋ ಬರ್ತಾಯಿದೆ, ಈಸಿಯಾಗಿ ಕಂಡುಹಿಡಿಬೋದು ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ 12% ಡಿವೈಡೆಡ್ ಬೈ 100 ಇಂಟು 1800 ಕರೆಕ್ಟಾ. ಇದು ನಾರ್ಮಲ್ ಮೆಥಡ್. 2 ಝೀರೋಗೆ 2 ಝೀರೋ ಹೋಯಿತು. 12 ಇಂಟು 18 ನೋಡಿ. ಈ ಥರ ಟೈಮಲ್ಲಿ ಹೇಗೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಅಂದರೆ 12 ಇಂಟು 18ನ ಫಸ್ಟು 12 ಇಂಟು 10 ಮಾಡ್ಕೊಳ್ಳಿ. 12 10s 120 ಕರೆಕ್ಟಾ. ನೆಕ್ಸ್ಟ್ ಇನ್ನು 8 ಮಿಕ್ಕಿರುತ್ತೆ. 12 8s 96, 120 ಪ್ಲಸ್ 96 216 ಇಷ್ಟೇ. ಸೊ ಇದು ಟೇಬಲ್ಸ್ ಗೊತ್ತಿದ್ರೂ ಆಗುತ್ತೆ, ಇಲ್ಲ ಸ್ಪ್ಲಿಟ್ ಮಾಡ್ಕೊಂಡು ಮೆಥಡು ಮಾಡ್ಕೋಬೋದು. ಈಗ ಇದೇ ಮೆಥಡ್ನ ಇಲ್ಲೂ ಅಪ್ಲೈ ಮಾಡೋಣ. ನಮಗೆ ಬೇಕಾಗಿರೋದು ಎಷ್ಟು? 12% ಕರೆಕ್ಟಾ. ನಮ್ಮ ಹತ್ರ 10% ಇದೆ. 10% ಎಷ್ಟು? 180 ರೂಪೀಸ್. 1% ಎಷ್ಟು? 18. ಸೊ ಇದೆರಡು ಆ್ಯಡ್ ಮಾಡಿದ್ರೆ ನಮಗೆ 11% ಸಿಗುತ್ತೆ. ಬಟ್ ನಮಗೆ ಬೇಕಾಗಿರೋದು 12% ಕರೆಕ್ಟಾ. ಸೊ ಈ 1ನ ಜಾಸ್ತಿ ಮಾಡೋಣ. 1%ಗೆ 18 ಆದರೆ 18 2s 36, ಅದು 2% ಆಯಿತು. 36 ಪ್ಲಸ್ 180 ಎಷ್ಟು? 216. ಇಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗಿತ್ತಾ? ಇಲ್ಲ ಅಲ್ವಾ. ನೋಡಿ, ನೀವು ಇಲ್ಲೇ ನೋಡ್ತಾ ಇದ್ದಂಗೆ ಇದಕ್ಕೂ ಎಷ್ಟು ಸ್ಪೇಸ್ ತೊಗೊಂಡಿದ್ದೀನಿ ನಾನು, ಅಲ್ಲಿ ಸಾಲ್ವ್ ಮಾಡೋದಕ್ಕೆ ಎಷ್ಟು ಸ್ಪೇಸ್ ತೊಗೊಂಡಿದ್ದೀನಿ ನೋಡಿ. ಅಲ್ಲಿ ಏನು ಕ್ಯಾಲ್ಕುಲೇಷನ್ನೇ ಇಲ್ಲ ಅಲ್ವಾ. ನಾವು ನೋಡ್ತೀವಿ, ಆನ್ಸರ್ನ ಕಂಡುಹಿಡಿತೀವಿ, ಎಲ್ಲ ಆ್ಯಡ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಮೈಂಡಲ್ಲೇ ಮಾಡ್ತೀವಿ. ಇಲ್ಲಿ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗುತ್ತೆ. ಇದು ಫಾರ್ಮುಲಾ ಮೆಥಡ್, ಅದು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್. ಓಕೆ. ಸೊ ಇದಕ್ಕೂ ಅದಕ್ಕೂ ಅಷ್ಟೇ ಡಿಫ್ರೆನ್ಸ್. ಸಖತ್ ಈಸಿಯಾಗಿರುತ್ತೆ. ಈಗ ಲಾಸ್ಟಲ್ಲಿ ಝೀರೋ ಬಂದರೆ ಆರಾಮ್ಸೆ ಮಾಡ್ಕೊಂಡು ಹೋಗ್ಬಿಡ್ಬೋದು ಕರೆಕ್ಟಾ. ಅಕಸ್ಮಾತ್ ಝೀರೋ ಬಂದಿಲ್ಲ ಅಂದರೆ ಏನು ಮಾಡೋದು? ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಕರೆಕ್ಟಾ. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಚಿಕ್ಕ ನಂಬರ್ ತಗೊಳ್ಳೋಣ, ಆಗ ಹೇಗೆ ಸಾಲ್ವ್ ಮಾಡೋದು ಎಲ್ಲ ಅಂತಲೂ ತಿಳ್ಕೊಳ್ಳೋಣ. ಆನ್ಸರ್ ಎಷ್ಟು ಗೊತ್ತಾ? ಜಸ್ಟ್ 3 ತಗೊಳ್ಳಿ. 3 ರೂಪೀಸ್ ಇದೆ ನನ್ನ ಹತ್ರ. ಓಕೆ, 3 ರೂಪೀಸೆಲ್ಲ ಇಟ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಯಾಕೆಂದರೆ ಇದೇ ತುಂಬ ಕಷ್ಟ ಅನ್ಸೋದು ನಿಮಗೆ. ಝೀರೋಸ್ ಅಲ್ಲ, ಲಾಸ್ಟಲ್ಲಿ ಇಲ್ಲೊಂದು ಝೀರೋ ಇದ್ದರೆ ನಾನು ಆಗಲೇ ಹೇಳ್ಕೊಟ್ಟಿದ್ದ ಮೆಥಡಲ್ಲಿ ಆರಾಮ್ಸೆ ಮಾಡಿಬಿಡ್ತೀರಾ. ಬಟ್ ಝೀರೋ ಇಲ್ಲ ಅಂದರೆ ಬರೀ ನಂಬರ್ಸೇ ಇತ್ತು ಅಂದ್ಕೊಳ್ಳಿ. ಓಕೆ, 3 ಬೇಡ, ಈಗ ಒಂದು 32 ಅಂತ ಅಂದ್ಕೊಳ್ಳೋಣ. ಓಕೆ, 3 ಕೊಟ್ಟರೆ ಚಿಕ್ಕ ನಂಬರ್ ಆಗಿಬಿಡುತ್ತೆ. 32 ಕೊಟ್ಟರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಹೆವಿ ಇರುತ್ತೆ, ಆಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಕಷ್ಟ ಸ್ಟಾರ್ಟಿಂಗಲ್ಲೇ ಪಟ್ಬಿಡಿ. ಓಕೆ, ಕಷ್ಟ ಸ್ಟಾರ್ಟಿಂಗಲ್ಲೇ ಪಟ್ಬಿಟ್ರೆ ಆರಾಮ್ಸೆ ಮುಂದೆ ಎಲ್ಲ ಈಸಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ನಾವು ದೊಡ್ಡ ನಂಬರೇ ತೊಗೊಂಡು ವಿತೌಟ್ ಝೀರೋ ಇದ್ದಾಗ ಹೇಗೆ ಮಾಡೋದು ನೋಡೋಣ. ಈಗ 16% ಕಂಡುಹಿಡಿಬೇಕು ನಾನು. 16 ಡಿವೈಡೆಡ್ ಬೈ 100, 16% ಅಲ್ವಾ. ಸೊ 16 ಡಿವೈಡೆಡ್ ಬೈ 100 ಇಂಟು 32. ಓಕೆನಾ. 250s 216s 225s 2 8s. ಈಗ ಇದೆರಡು ಕ್ಯಾಲ್ಕುಲೇಟ್ ಆಗಲ್ಲ. ಇಲ್ಲಿ ನೋಡಿ, ಫಸ್ಟು 16 ಇಂಟು 8 ಮಾಡಬೇಕು. ಮಾಡಿಬಿಟ್ಟು ಬಂದಿರೋ ಆನ್ಸರಲ್ಲಿ 25ನ ಡಿವೈಡ್ ಮಾಡಬೇಕು. ಇದು ಹೇಗಿದೆ ಅಲ್ವಾ. ಈ ಮೆಥಡ್ ಇಲ್ಲಿಗೆ ಬಿಟ್ಬಿಡೋಣ. ಓಕೆ, ಇದು ಸಖತ್ ಡಿಫಿಕಲ್ಟ್ ಅನ್ನಿಸ್ತಲ್ವಾ. ಆಗಲೇ ಝೀರೋ ಇತ್ತು, ಆರಾಮ್ಸೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಟ್ವಿ. ಝೀರೋಗೆ ಝೀರೋ ಅಂತ. ಇಲ್ಲಿ ಯಾವ ಝೀರೋನೂ ಇಲ್ಲ ಕ್ಯಾನ್ಸಲ್ ಮಾಡೋದಕ್ಕೆ. ಸೊ ಇಲ್ಲಿ ಕಷ್ಟ ಆಗುತ್ತೆ ನೋಡಿ. ಇಷ್ಟು ಸಿಂಪ್ಲಿಫೈ ಆದಮೇಲೂ ಸಹ 16 ಇಂಟು 8 ಮಾಡಿ ಬಂದಿರೋ ಆನ್ಸರ್ನ 25ಅಲ್ಲಿ ಡಿವೈಡ್ ಮಾಡಬೇಕು. ಇದು ಎಷ್ಟು ಕಷ್ಟ ಇದೆ ಅಲ್ವಾ. ಇದನ್ನೇ ನಾವು ಅಲ್ಲಿ ಸಾಲ್ವ್ ಮಾಡಿಬಿಡೋಣ, ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಗುತ್ತೆ. 32 ಅಲ್ವಾ. 100%ನ ನಾನು 32 ಅಂತ ತೊಗೊತೀನಿ. ಹಾಗಾದರೆ 50% ಎಷ್ಟು? 16 ಕರೆಕ್ಟಾ. 100ಅಲ್ಲಿ ಆಫ್ ಎಷ್ಟು? 50. 32ಅಲ್ಲಿ ಆಫ್ ಎಷ್ಟು? 16. ಈಗ 10%. ಓಕೆ, ನಾನು ಆಗಲೇ ಹೇಳಿದ್ನಲ್ಲ, 100ಗೂ 10ಗೂ ಎಷ್ಟು ಡಿಫ್ರೆನ್ಸ್ ಇದೆ? ಒಂದು ಝೀರೋ ಇಲ್ಲಿ ಕಡಿಮೆ ಇದೆ ಕರೆಕ್ಟಾ. ಸೊ ಅದೇ ಥರ ಇಲ್ಲೊಂದು ಝೀರೋ ಕಡಿಮೆ ಮಾಡೋಣ. ಬಟ್ ಇಲ್ಲಿ ಝೀರೋ ಇದೆಯಾ ಕ್ಯಾನ್ಸಲ್ ಮಾಡೋದಕ್ಕೆ? ಇಲ್ಲ. ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಪಾಯಿಂಟ್ನ ಇಲ್ಲಿ ತರ್ತೀನಿ. ಸೊ 10% ಎಷ್ಟು? 3.2 ರೂಪೀಸ್ ಕರೆಕ್ಟಾ. ಈಗ ಅದೇ ಥರ 5%ಗೂ ಕಂಡುಹಿಡಿದ್ಬಿಡೋಣ. ಓಕೆ ನೋಡಿ, 50ಗೂ ಮತ್ತು 5ಗೂ ಕಂಪೇರ್ ಮಾಡಿ. 50ಲಿ ಒಂದು ಝೀರೋ ಇದೆ, ಇಲ್ಲಿ ಒಂದು ಝೀರೋ ಇಲ್ಲ ಕರೆಕ್ಟಾ. ಸೊ 50%ಗೆ 16 ರೂಪೀಸ್ ಆದರೆ 5%ಗೆ 1.6 ಕರೆಕ್ಟಾ. ಇದಕ್ಕೂ ಕಂಪೇರ್ ಮಾಡಿ. ನೀವು ಇದಕ್ಕೂ ಬೇಕಾದ್ರೂ ಕಂಪೇರ್ ಮಾಡ್ಬೋದು, ಇಲ್ಲ ಇದಕ್ಕೂ ಬೇಕಾದ್ರೂ ಕಂಪೇರ್ ಮಾಡ್ಬೋದು. ನೋಡಿ, 10%ಗೆ 3.2 ರೂಪೀಸ್ ಆದರೆ 5%ಗೆ ಎಷ್ಟು? 10ನಲ್ಲಿ ಹಾಫು 5,
3.2 ಲಾಫು 1.6 ಯಾವುದೇ ಮೆಥಡ್ ಫಾಲೋ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಇದು ಅರ್ಥ ಆಯ್ತಲ್ವಾ? 50ಗೂ ಮತ್ತು 5ಗೂ 1 0 ಕಡಿಮೆ ಇದೆ ಇಲ್ಲಿ, ಕರೆಕ್ಟಾ? ಸೊ ಇಲ್ಲಿ 1 0 ಕಡಿಮೆ ಮಾಡೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಝೀರೋನೇ ಇಲ್ಲ ಅಲ್ಲಿ. ಸೊ ನಾವು ಹಂಗಂತ ಮದಿಯಲ್ಲೆಲ್ಲಾದರೂ 0 ಇದ್ದರೆ ಕ್ಯಾನ್ಸಲ್ ಮಾಡಿಬಿಡ್ತೀರಾ. 1 0 6 ಇತ್ತು ಅಂದ್ಕೊಳ್ಳಿ, ಈ 0 ಎಲ್ಲ ಹಿಂಗೆ ಕ್ಯಾನ್ಸಲ್ ಮಾಡ್ಬಾರ್ದು, ಲಾಸ್ಟಲ್ಲಿ ಇದ್ದರೆ ಮಾತ್ರ ಅದು ಕ್ಯಾನ್ಸಲ್ ಮಾಡಬೇಕು, ಓಕೆನಾ? ಸೊ ಈಗ 50%ಗೆ 16 ರುಪೀಸು, 5%ಗೆ ಇಲ್ಲಿದ್ದಿದ್ದು ಡಾಟ್ನ ನಾನು ಇಲ್ಲಿ ತರ್ತೀನಿ, ಓಕೆ? ಸೊ ಆಗ 1.6 ರುಪೀಸ್ ಆಗುತ್ತೆ. ಅದೇ ಥರ 1%ಗೂ ಕಂಡುಹಿಡಿದ್ಬಿಡೋಣ. 1% ಎಷ್ಟು? 10%ಗೆ 3.2 ರುಪೀಸ್ ಆದರೆ 1%ಗೆ 0.32, ಕರೆಕ್ಟಾ? ಈಗ ಇಲ್ಲಿರೋ ಪಾಯಿಂಟ್ನ ನಾನು ಇನ್ನೂ ಈ ಕಡೆ ತರ್ತೀನಿ, ಆಗ ನಮಗೆ 1% ಸಿಗುತ್ತೆ. ಈಗ ನನಗೆ ಎಷ್ಟು ಪರ್ಸೆಂಟ್ ಬೇಕಾಗಿರೋದು ಟೋಟಲ್ಲು? 16%, ಕರೆಕ್ಟಾ? ಸೊ 16% ಆದರೆ 10%, 5% ಮತ್ತು 1%ನ ಆ್ಯಡ್ ಮಾಡಿದ್ರೆ 16% ಸಿಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ನೋಡಿ, 3.2 ಪ್ಲಸ್ 1.6 ಎಷ್ಟದು? 4.8, ಕರೆಕ್ಟಾ? 4.8 ಪ್ಲಸ್ 0.32, 2 ಹಾಗೆ ಬರ್ಕೋತೀನಿ, 5.12 ರುಪೀಸ್. ಇದರಲ್ಲಿ ಎಷ್ಟು ಸಿಂಪಲ್ ಆಗಿತ್ತಲ್ವಾ? ಜಸ್ಟ್ ಲಾಸ್ಟಲ್ಲಿ ಒಂದು ಚಿಕ್ಕ ಅಡಿಷನ್ ಇತ್ತು. ಇಲ್ಲಿ ಹೇಗಿತ್ತು? ಸಿಂಪ್ಲಿಫೈ ಮಾಡಿದ್ಮೇಲೂ ಸಹ ನಿಮಗೆ 16 × 8 ಡಿವೈಡೆಡ್ ಬೈ 25. ನೀವು ಈ ಮೆಥಡ್ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ. ನಾನು ಮೈಂಡ್ ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ದೀನಲ್ಲ, ಆ ಮೆಥಡಲ್ಲಿ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಯಾವಾಗಲೂ 100% ಕಂಡುಹಿಡ್ಕೊಳ್ಳಿ, 50% ಕಂಡುಹಿಡ್ಕೊಳ್ಳಿ, 10%, 5% ಮತ್ತು ಲಾಸ್ಟಲ್ಲಿ 1%, ಓಕೆನಾ? 0 ಇದ್ದರೆ ಇದಕ್ಕೂ 0 ಕ್ಯಾನ್ಸಲ್ ಮಾಡ್ಕೊಂಡು ಬರ್ತಾಯಿರಿ, ಬಟ್ 0 ಇಲ್ಲ ಅಲ್ವಾ? ಸೊ ನಾವು ಡೆಸಿಮಲ್ ಮೂವ್ ಮಾಡ್ಕೊಂಡು ಬರ್ತಾ ಇರೋಣ, ಡೆಸಿಮಲ್ ಪಾಯಿಂಟ್ನ ಮೂವ್ ಮಾಡ್ಕೊಂಡು ಬರ್ತಾ ಇರೋಣ, ಇಷ್ಟೇ. ಈಗ ಇದಿಷ್ಟು ಅರ್ಥ ಆಗಿದೆ ಅಲ್ವಾ? ಇದನ್ನು ಬೇಸಿಕ್ಸ್ ಆಗಿ ಇಟ್ಕೊಂಡು ನಾವು ಮುಂದೆ ಬರೋ ಎಲ್ಲ ಕ್ವಶನ್ಸ್ನು ಇದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡೋಣ. ಬಟ್ ನೀವು ಇದಿಷ್ಟು ಕಲ್ತ್ಕೊಂಡು ಪರ್ಸೆಂಟೇಜ್ ನಾವು ಕಲ್ತಿದ್ದೀನಿ ಅಂತ ಅಂದ್ಕೊಂಡ್ರೆ ಅದಂತೂ ತಪ್ಪು. ಯಾಕೆಂದರೆ ಈ ಥರ ಕ್ವಶನ್ಸ್ ಅವರೆಲ್ಲೂ ಡೈರೆಕ್ಟಾಗಿ ಕೇಳಲ್ಲ, ಇದನ್ನು ಯೂಸ್ ಮಾಡಿಕೊಂಡೇ ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ಯಾವತ್ತೇ ಆಗಲಿ ಪರ್ಸೆಂಟೇಜಸಲ್ಲಿ ಕ್ಯಾಲ್ಕುಲೇಷನ್ ಫಾರ್ಮುಲಾ ಮೆಥಡಲ್ಲಿ ಹೋಗಬೇಡಿ, ಓಕೆ? ಇದು ಟೈಮ್ ಕನ್ಸಪ್ಷನ್ ಜಾಸ್ತಿ ಮತ್ತು ನಿಮಗೆ 25 ಟೇಬಲ್ಸ್ ಎಲ್ಲ ಬರಬೇಕು, ಓಕೆನಾ? ಸೊ ಅದ್ರ ಬದಲು ನಾರ್ಮಲ್ ಕ್ಯಾಲ್ಕುಲೇಷನ್ ಕಲ್ತ್ಕೊಳ್ಳಿ. ಬಟ್ ಟೇಬಲ್ಸ್ನ ನೀವು 20ವರೆಗೂ ಅಟ್ಲೀಸ್ಟ್ ಕಲೀಲೇಬೇಕು. ಪರ್ಸೆಂಟೇಜಲ್ಲೇನೋ ಟೇಬಲ್ಸ್ ಬೇಡ, ಬೇರೆ ಕಡೆ ಟೇಬಲ್ಸ್ ಬೇಕೇ ಬೇಕಲ್ವಾ? ಸೊ ಟೇಬಲ್ಸ್ನು ಕಲ್ತ್ಕೊಳ್ಳಿ. ಸೊ ಟೇಬಲ್ಸ್ ಇಲ್ಲದೇ ಅದು ಪರ್ಸೆಂಟೇಜ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಇದನ್ನ ಇಟ್ಕೊಂಡು ಎಲ್ಲ ಕ್ವಶನ್ಸ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ನಾವು ಡೈರೆಕ್ಟಾಗಿ ಕ್ವಶನ್ಸ್ಗೆ ಜಂಪ್ ಆಗೋಕ್ಕೆ ಮುಂಚೆ ಒಂದು ಚಿಕ್ಕ ಈಕ್ವೇಷನ್ ಏನು ಅಂತ ಕಲ್ತ್ಕೊಂಬಿಡೋಣ. ಇದನ್ನು ಯಾಕೆ ಕಲ್ತ್ಕೊಬೇಕು ಅಂದರೆ, ನಾವು ಆಗಲೇ ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ತಿಳ್ಕೊಂಡ್ವಿ ಗೊತ್ತಾ, ಪರ್ಸೆಂಟೇಜ್ ಕಂಡುಹಿಡಿಯೋಕ್ಕೆ. ಅದರಲ್ಲಿ ಶಾರ್ಟ್ಕಟ್ ಇದು, ಓಕೆ? ಅದರನ್ನ ಡೈರೆಕ್ಟಾಗಿ ಕಲ್ತ್ವಿ, ಕರೆಕ್ಟಾ? ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅಡಿಷನ್ ಲಾಸ್ಟಲ್ಲಿ ಮಾಡ್ಕೊಳ್ಳೋದು ಎಲ್ಲ ಅದರಲ್ಲೂ ಶಾರ್ಟ್ಕಟ್ ಇದ್ದು, ಓಕೆ? ಇದನ್ನು ತಿಳ್ಕೊಂಡ್ರೆ ನಮಗೆ ಮುಂದೆ ತುಂಬ ಯೂಸ್ ಆಗುತ್ತೆ. ಬಟ್ ಇದು ಒಂದು ಈಕ್ವೇಷನ್ ಫಾರ್ಮಲ್ಲಿದೆ, ಅದನ್ನು ಬಿಡಿಸಿ ಅರ್ಥ ಮಾಡ್ಕೊಂಬಿಡೋಣ. ನಾವು ಯಾವುದನ್ನು ಬೈ ಹಾರ್ಟ್ ಮಾಡೋದೇ ಬೇಡ, ಎಲ್ಲ ಅರ್ಥ ಮಾಡಿಕೊಂಡು ಕಲಿಯೋಣ, ಓಕೆನಾ? ಈಗ x% ಆಫ್ y ಇಸ್ ಈಕ್ವಲ್ ಟು y% ಆಫ್ x ಅನ್ನೋದೇ ಈಕ್ವೇಷನ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ಅದಕ್ಕೆ ಮುಂಚೆ ಒಂದು ಕ್ವಶನ್ ತಗೊಳ್ಳೋಣ. 28% ಆಫ್ 50 ಅಂದರೆ ಎಷ್ಟು? ಇದನ್ನು ನೋಡಿದ ತಕ್ಷಣ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕೆ? ಇದು ನೀವು ಇನ್ನೂ ಬೇಬಿ ಸ್ಟೇಜಲ್ಲೇ ಇದ್ದೀರಾ ಪರ್ಸೆಂಟೇಜಲ್ಲಿ, ಕರೆಕ್ಟಾ? ಚೈಲ್ಡ್ ಲೆವೆಲಲ್ಲಿ ಇದ್ದೀವಿ. ಇದನ್ನು ನಾವು ಪ್ರೋ ಲೆವೆಲ್ಗೆ ಹೋಗಬೇಕು ಅಂದರೆ ಈ ಮೆಥಡ್ಸ್ ಎಲ್ಲ ತಿಳ್ಕೋಬೇಕು, ಓಕೆ? ಸೊ ಇದನ್ನು ತಿಳ್ಕೊಂಡು ಅಪ್ಲೈ ಮಾಡ್ತಾ ಹೋಗೋಣ, ಆರಾಮ್ಸೆ ನಾವು ಪ್ರೋ ಆಗ್ತೀವಿ, ಆರಾಮ್ಸೆ ಎಲ್ಲನೂ ಸಾಲ್ವ್ ಮಾಡೋಣ. ಈಗ 28% ಆಫ್ 50 ಇದನ್ನು ನಾನು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡ್ ಆವಾಗಲೇ ಹೇಳ್ಕೊಟ್ಟಲ್ಲ, ಆ ಥರ ಸಾಲ್ವ್ ಮಾಡಿದ್ರೆ ಫಸ್ಟು 100% ಎಷ್ಟು? 50, ಕರೆಕ್ಟಾ? 50% ಎಷ್ಟು? 25. 10% ಎಷ್ಟು? 5. 5%ಗೆ ಓಕೆ 2.5. 1%ಗೆ ಎಷ್ಟು? 10%ಗೆ 5 ಆದರೆ 1%ಗೆ 0.5, ಕರೆಕ್ಟಾ? ಈಗ ಈ 28%ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಹೇಗೆ? 20%, 5%, 3%, ಓಕೆನಾ? ಸೊ ಆಗ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 20% ಬೇಕು ಅಂದರೆ ಫಸ್ಟು 10%ಗೆ 5 ರುಪೀಸ್ ಆದರೆ 20%ಗೆ 10 ರುಪೀಸ್, ಕರೆಕ್ಟಾ? ನೆಕ್ಸ್ಟು ಇನ್ನೂ ನಮಗೆ 8% ಬಾಕಿ ಇದೆ, ಕರೆಕ್ಟಾ? ಆ 8%ಅಲ್ಲಿ 5% ಬರ್ಕೊಂಬಿಡೋಣ. ಅದೆಷ್ಟು? 2.5. ಈಗ 25% ಆಯಿತು. ಇನ್ನು ಮಿಕ್ಕಿರೋ 3% ಅಲ್ವಾ?
1%ಗೆ 0.5 ಆದರೆ 3%ಗೆ 1.5 ಕರೆಕ್ಟಾ? ಸೊ ಎಷ್ಟಾಯಿತು? 0, 3, 4, 1 ಎಷ್ಟಾಯಿತು? 14 rupees ಕರೆಕ್ಟಾ? ಸೊ 28% ಆಫ್ 50 ಎಷ್ಟು? 14 rupees. ಇದು ಸ್ವಲ್ಪ ಲೆಂತಿ ಅಂತ ಅನ್ನಿಸ್ತಾ ಇದೆ ಕರೆಕ್ಟಾ? ಯಾಕಂದರೆ ಇದೆಲ್ಲ ಸ್ಟಾರ್ಟಿಂಗಲ್ಲಿ ಬರ್ಕೋಬೇಕು, ಆಮೇಲೆ ಇದು ಯಾವುದೇ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ನಾನು 28ನ 25 ಮತ್ತು 3 ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ನೀವು ಹೇಗೆ ಬೇಕಾದ್ರೂ ಸ್ಪ್ಲಿಟ್ ಮಾಡ್ಕೋಬೋದು, ಏನೇ ಮಾಡಿದ್ರೂ ಆನ್ಸರ್ ಸೇಮ್ ಬರುತ್ತೆ. ಈಗ ಇದನ್ನೇ ನಾವು ಈ ಈಕ್ವೇಷನ್ನಲ್ಲಿ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಈಕ್ವೇಷನ್ ಥರ ಇದನ್ನು ಬರ್ಕೊಂಡ್ರೆ ಫಸ್ಟು ಇದು ಹೇಗಿದೆಯೋ ಅದೇ ಬರುತ್ತೆ ಕರೆಕ್ಟಾ? 28% ಆಫ್ 50. ಇಲ್ಲಿ ಎಕ್ಸ್ ಎಷ್ಟು? 28%, ಹಾಗೆ ಇದೆ, ಆಫ್ ಹಾಗೆ ಇದೆ. ಆದರೆ ವೈ ಎಷ್ಟು? 50 ಕರೆಕ್ಟಾ? ಈಗ ಈ ಕಡೆ ಇರೋದನ್ನು ಹಾಗೆ ಬರ್ಕೊಳ್ಳೋಣ. ವೈ ಅಂದ್ರೇನು? ಆಗಲೇ ನೋಡ್ದಂಗೆ 50 ಕರೆಕ್ಟಾ? 50% ಆಫ್ ಎಕ್ಸ್ ಅಂದ್ರೇನು? 28 ಕರೆಕ್ಟಾ? ಆ 28ನ ಬರ್ಕೊಳ್ಳೋಣ. ಓಕೆ, ಈಗ ನೋಡಿ 58% ಆಫ್ 28. 50% ಆಫ್ 28 ಆರಾಮ್ಸೆ ಮಾಡ್ಬೋದಲ್ವಾ? ಯಾಕೆಂದರೆ 28ನ ನಾವು 100% ತೊಗೊಂಡ್ರೆ 50 ಎಷ್ಟು? ಅದರಲ್ಲಿ ಅರ್ಧ ಅಲ್ವಾ? ಸೊ 28ಅಲ್ಲಿ ಅರ್ಧ ಎಷ್ಟು? 14. ಇಲ್ಲಿ ಏನಾದರೂ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಯಿತಾ? ನಾವು ಮೈಂಡ್ ಕ್ಯಾಲ್ಕುಲೇಷನ್ ಮೆಥಡಲ್ಲಾದರೂ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ವಿ. ನಾರ್ಮಲ್ ಫಾರ್ಮುಲಾ ಮೆಥಡ್ಗಿಂತ ಇಲ್ಲೊಂದು ಸ್ವಲ್ಪ ಈಸಿನೇ ಇತ್ತು. ಯಾವುದೋ ಮೈಂಡ್ ಕ್ಯಾಲ್ಕುಲೇಷನ್, ಅದರಲ್ಲೂ ಶಾರ್ಟ್ಕಟ್ ಇದು ಈಕ್ವೇಷನ್ ಮೆಥಡ್. ಓಕೆನಾ? ಸೊ ಇಲ್ಲಿ ನಾವೇನು ಮಾಡಿದ್ವಿ? ಈ ಈಕ್ವೇಷನ್ ಥರ ಫಸ್ಟು ಬರ್ಕೊಂಡ್ವಿ ಕರೆಕ್ಟಾ? ಎಕ್ಸ್ನ ನಾವು 28% ತೊಗೊಂಡ್ವಿ, ವೈನ ನಾವು 50 ತೊಗೊಂಡ್ವಿ ಕರೆಕ್ಟಾ? ಸೊ ಎಕ್ಸ್ ಎಷ್ಟು? 28, ವೈ ಎಷ್ಟು? 50. ಈಕ್ವೇಷನ್ ಥರ ಇಲ್ಲಿ ಉಲ್ಟಾ ಬರ್ಕೊಂಡಿದ್ವಿ ಕರೆಕ್ಟಾ? ವೈನ ಫಸ್ಟ್ ಬರ್ಕೊಂಡ್ವಿ, ಆಮೇಲೆ ಎಕ್ಸ್ ಬರ್ಕೊಂಡ್ವಿ. ಈಗ ನೋಡಿ 50% ಆಫ್ 28 ಎಷ್ಟು? 100%ನ ನಾವು 28 ಅಂತ ತೊಗೊಂಡ್ರೆ 50% ಎಷ್ಟು? 100ಅಲ್ಲಿ ಆಫು 50, 28ಅಲ್ಲಿ ಆಫು 14. ಅದೇ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗಲೂ ಅದೇ ಬಂತಲ್ವಾ? ನೋಡಿ, ಇಲ್ಲೂ ಸಖತ್ ಕ್ಯಾಲ್ಕುಲೇಷನ್ ಇನ್ವಾಲ್ವ್ ಆಗಿದೆ, ಬಟ್ ಅಲ್ಲಿ ನೋಡಿದ ತಕ್ಷಣ ಆನ್ಸರ್ನ ಕಂಡುಹಿಡಿಬೋದು.